ನರ್ತನ ಬಗ್ಗೆ ನಾವು ಮಾತಾಡಲೇಬೇಕು. ಯಾಕಂದರೆ ಅಷ್ಟು ಯಂಗ್ ಏಜ್ನಲ್ಲಿ ಆ ಥರ ಕಥೆಗಳನ್ನ ಹುಡುಕಿ ಅಷ್ಟು ಡೆಪ್ತಾಗಿ ಕಥೆಗಳನ್ನ ಬರೆದು ನಿಮಗೆ ಸೂಟ್ ಆಗುವಂಥದ್ದು. ಯಾಕಂದರೆ ಶಿವಣ್ಣ 136 ಸಿನಿಮಾಗಳನ್ನ ಮಾಡಿದ್ದಾರೆ ಅಂತಂದಾಗ ನಿಮಗೆ ಕತೆ ಒಪ್ಸೋದು ತುಂಬ ಕಷ್ಟ. ಯಾಕಂದರೆ ಎಲ್ಲ ಥರ ನೋಡ್ಕೊಂಡು ಬಂದಿರ್ತೀರ. ನರ್ತನ ಅಷ್ಟು ಕಥೆಗಳನ್ನ ಇನ್ವಾಲ್ವ್ ಆಗಿ ಕೊಟ್ಟಾಗ ಯಾವ ರೀತಿ ನಿಮಗೆ ಕನ್ವಿನ್ಸ್ ಮಾಡ್ತಾಳೆ ಕತೆ ಹೇಳೋದು? ಇದು ಆ್ಯಕ್ಚುಲಾಗಿ ಪಿಕ್ಚರ್ ನಾವು ಈ ಕ್ಯಾರೆಕ್ಟರ್ ಹಿಟ್ ಆದಮೇಲೆ ಮಾಡಿದಂಥ ಪಿಕ್ಚರ್ ಅಲ್ಲ. ಭಾರತೀಯ ರಣಗಲ್ ಅಂದಿದ್ದು ಭಾರತೀಯ ರಣಗಲ್ನೇ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕನ್ನೋದು ಮಫ್ತಿ ಮುಗಿದಾದ್ಮೇಲೆ ಅಂತ ಬ್ಯಾಲೆನ್ಸ್ ಇತ್ತು. ಅದು ಮಾಡಬೇಕಂತ ಒಂದಿತ್ತು. ಡೈರೆಕ್ಟ್ರ್ ಹೇಳಿದ್ರು ಚಾನ್ಸಸ್ ಇದೆ ಅಂತ. ಅವಾಗ ಯಾಕೆ ಲೇಟಾಗಿ ಸ್ಟಾರ್ಟ್ ಆಯಿತು ಅಂದರೆ ಅವ್ರು ಇನ್ನೊಂದು ಪಿಕ್ಚರ್ ಯಶ್ ಅವ್ರ ಸಿನಿಮಾ ಮಾಡಬೇಕಾಗಿತ್ತು. ಅದನ್ನು ಕಾರಣದಿಂದ ಆಗಲಿಲ್ಲ. ಅದಾದಮೇಲೆ ತಿರ್ಗಿ ಅವರೇ ಬಂದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತಾಗ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಅದರ್ವೈಸ್ ನಾವು ಅದೇ 125 ಆಗಬೇಕಾಗಿತ್ತು. ಹಂಗೆ ನೋಡೋಕ್ಕೋದ್ರೆ ವೇದಾಗ ಇತ್ತು. ಬಟ್ ಅದು ಒಳ್ಳೆ ಸಿನಿಮಾ ಆಯಿತು ನಮಗೆ ವೇದ. ಸೊ ಅದಾದಮೇಲೆ ಇದು ಎರಡನೇ ಸತಿ ಸೆಕೆಂಡ್ ಫಿಲ್ಮ್ ಮಾಡ್ತಾ ಇದ್ದೀವಿ ನಮ್ಮ ಪ್ರೊಡಕ್ಷನಲ್ಲಿ. ಖುಷಿಯಾದ ವಿಷಯ. ಎಸ್ ಅಣ್ಣ. ನರ್ತನ ಬಗ್ಗೆ ಇನ್ನೊಂದು ವಿಚಾರ ಅಂತಂದರೆ ಈ ಕನ್ನಡದಲ್ಲಿ ಈಗ ಹೊಸ ಟ್ರೆಂಡನ್ನು ಕ್ರಿಯೇಟ್ ಮಾಡೋ ಲಿಸ್ಟಲ್ಲಿ ನರ್ತನಗಳು ಒಬ್ಬರು ನಿಂತ್ಕೊಳ್ತಾರೆ. ಏನಾದರೂ ಹೊಸದಾಗಿ ನಮ್ಮ ಕಡೆ ತಿರುಗಿ ನೋಡಬೇಕು ಅಂತ. ಫಾರ್ ಎಕ್ಸಾಂಪಲ್ ನೀವು ಹೇಳಿದಾಗೆ ಯಶೋರ್ ಜೊತೆ ಒಂದು KGF, ಆ KGF ಸಿನಿಮಾ ಆದಮೇಲೆ ಕಾಂತಾರ ಬಂತು, ಕಾಂತಾರ ಆದಮೇಲೆ ಮತ್ತೊಂದು, ಈ ರೀತಿಯಾಗಿ ಹೊಸ ಪ್ರಯತ್ನಗಳು ಮಾಡೋ ಪ್ರಯತ್ನಗಳಿರುವಂಥ ಡೈರೆಕ್ಟರ್ಗಳಲ್ಲಿ ನರ್ತನ ಕೂಡ ಒಬ್ಬರು. ಅವರ ಪ್ಯಾಷನೇಟ್ ಬಗ್ಗೆ ಹೇಳೋದಣ್ಣ. ಇಲ್ಲ, ಅವರು ಎನಿ ಸೀನ್ ಹೇಳಕ್ಕೆ ಹೋಗ್ಬೇಕಾದ್ರೆ ನಾನು ಏನು ಹೇಳ್ತಿದ್ದೀನಿ ಆಡಿಯನ್ಸ್ಗೆ ಯಾವ ರೀತಿ ತಲುಪಿಸ್ಬೇಕನ್ನೋದನ್ನ ಭಾಳ ಅದ್ಭುತವಾಗಿ ಹೇಳ್ತಾರೆ. ಜಾಸ್ತಿ ಓವರ್ಡು ಮಾಡಲ್ಲ. ಬಟ್ ಎಲ್ಲಿ ಓವರ್ಡು ಮಾಡಬೇಕು ಅಲ್ಲಿ ಮಾಡಿ. ಓವರ್ಡು ಅನ್ನೋದಕ್ಕಿಂತ ಏನಂತ ಎಲ್ಲಿ ಆಡಂಬರವಾಗಿ ತೋರಿಸ್ಬೇಕು ಅಲ್ಲಿ ಆಡಂಬರ ತೋರಿಸ್ತಾರೆ, ಎಲ್ಲಿ ಸಟ್ಲ್ ಆಗಬೇಕು ಅಲ್ಲಿ ತೋರಿಸ್ತಾರೆ. ಬಟ್ ಈಚ್ ಆ್ಯಂಡ್ ಎವ್ರಿ ಸೀನ್ನ ಹೇಳ್ಬೇಕಾದ್ರೆ ತುಂಬ ಡೀಟೇಲಾಗಿ ನೀಟಾಗಿ ಹೇಳ್ತಾರೆ.